2026ರಲ್ಲಿ ನೀವು ಯಾವ ರೀತಿ ನಿಮ್ಮ ಫಸ್ಟ್ ಫ್ಲೈಟನ್ನು ತೊಗೊಬೇಕು ಅಂತ ನಿಮಗೆ ಹೆದರಿಕೆ ಇದೆ, ಯಾವ ರೀತಿ ಸ್ಟೆಪ್ಸ್ ಇರುತ್ತೆ, ಏರ್ಪೋರ್ಟಲ್ಲಿ ಏನೆಲ್ಲ ಆಗುತ್ತೆ ಎಲ್ಲ ಡಿಟೇಲಾಗಿ ನಿಮಗೆ ತಿಳಿಸ್ತೀನಿ. ನಾನಿವಾಗ ಬೆಂಗಳೂರು ಏರ್ಪೋರ್ಟಲ್ಲಿದ್ದೀನಿ. ನಿಮಗೆ ಯಾವುದೇ ರೀತಿಯ ಭಯ ಇರಲ್ಲ. ಈ ವಿಡಿಯೋನ ನೀವು ಕಂಪ್ಲೀಟ್ ಕೊನೆ ತನಕ ನೋಡ್ತೀರಾ ಅಂತಂದರೆ. ಸೊ ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ಟರ್ಮಿನಲ್ 1ನಲ್ಲಿದ್ದೀನಿ. ವೆಬ್ ಚೆಕ್-ಇನ್ ಮಾಡಿಕೊಂಡೇ ಬಂದಿದ್ದೀನಿ. ಇದು ಡಿಜಿಯಾತ್ರಾ ಕಿಯಾಸ್ಕ್ಗಳು. ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಝೋನ್ ಇದು. ಇಲ್ಲಿ ನೀವು ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಬೋದು ಡಿಜಿಯಾತ್ರದಲ್ಲಿ. ವೆಬ್ ಚೆಕ್-ಇನ್ ಆದಮೇಲೆ, ವೆಬ್ ಚೆಕ್-ಇನ್ಗಿಂತ ಮೊದಲು ಏನೆಲ್ಲ ಮಾಡಬೇಕು ಅಂತ ನಾನು ಸಪ್ರೇಟಾಗಿರೋ ವೀಡಿಯೋ ಮಾಡಿದ್ದೀನಿ. ಅದರ ಲಿಂಕು ಕೊನೆಗೆ ಕಳಿಸ್ತೀನಿ, ನಿಮಗೆ ಕೊನೆಗೆ ಕೊಡ್ತೀನಿ. ಅದರಲ್ಲಿ ನೀವು ಏರ್ ಟಿಕೆಟ್ ಬುಕ್ ಮಾಡೋದಂಗೆ ಎಲ್ಲ ತಿಳಿಸಿದ್ದೀನಿ. ಇದು ಡಿಜಿಯಾತ್ರದ್ದು ಕೌಂಟರು 1, 2, 3, 4 ಮತ್ತು ಮುಂದ್ಗಡೆ 5, 6, 7 ಗೇಟ್ಗಳಿದ್ದಾವೆ. ಅದರಲ್ಲಿ ನೀವು ನಾರ್ಮಲ್ ಎಂಟ್ರಿ ಮಾಡ್ಬೋದು. ಡಿಜಿಯಾತ್ರಾ ಅಂತ ಏನಿದೆ ಇದು ಆಪ್ಷನಲ್ಲು. ನೀವು ಕಂಪಲ್ಸರಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೇಕಂತೇನಿಲ್ಲ. ಡಿಜಿಯಾತ್ರದಲ್ಲಿ ಮಾಡಿದ್ರೆ ಬೇಗ ಚೆಕ್-ಇನ್ನು ಚೆಕ್ಔಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡಿಜಿಯಾತ್ರದಲ್ಲಿ ಬರೀ ಫೇಸ್ ಸ್ಕ್ಯಾನ್ ಮಾಡಿ ಎಂಟ್ರಿ ಕೊಡ್ತಾರೆ. ಡಿಜಿಯಾತ್ರದಲ್ಲೂ ನೀವು ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ರೀತಿ ನೀವು ಬೋರ್ಡಿಂಗ್ ಪಾಸ್ನ ಅಪ್ಲೋಡ್ ಮಾಡಬೇಕು, ಅದನ್ನೆಲ್ಲ ಸಪ್ರೇಟಾಗಿರೋ ವೀಡಿಯೋ ಮಾಡಿದ್ದು, ಅದನ್ನು ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿದ್ದೀನಿ. ಆ ಡಿಸ್ಕ್ರಿಪ್ಷನಲ್ಲಿ ನೀವು ಡಿಜಿಯಾತ್ರಾ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ರೀತಿ ಚೆಕ್-ಇನ್ ಮಾಡಬೇಕು ಅದನ್ನೆಲ್ಲ ತೋರಿಸಿದ್ದೀನಿ. ಇವಾಗ ನಾನು ಡಿಜಿಯಾತ್ರದಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಇದು ಏರ್ಪೋರ್ಟು. ಇವಾಗ ಏರ್ಪೋರ್ಟಲ್ಲಿದ್ದೀನಿ. ಒಳಗಡೆ ಸ್ಕ್ಯಾನ್ ಮಾಡ್ಕೊಂಬಂದೆ. ಬರೀ ಫೇಸ್ ಸ್ಕ್ಯಾನ್ ಮಾಡಿ ಒಳಗಡೆ ಬಂದರೆ ಆಯಿತು. ನೀವು ಫೇಸ್ ಸ್ಕ್ಯಾನ್ ಮಾಡಿಕೊಂಡು ಬರ್ತಾಯಿಲ್ಲ ಅಂತ, ಡಿಜಿಯಾತ್ರಾ ಮಾಡ್ತಾಯಿಲ್ಲ ಅಂದರೆ ನೀವು ಆಧಾರ್ ಕಾರ್ಡ್ ತೋರಿಸ್ಬೇಕಾಗತ್ತೆ, ಅಥವಾ ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು ಯಾವುದು ವ್ಯಾಲಿಡ್ ID ತೋರಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಇವಾಗ ಇಂಡಿಗೋದವ್ರದ್ದು ಸೆಲ್ಫ್ ಚೆಕ್-ಇನ್ ಕೌಂಟರ್ಗಳಿದ್ದಾವೆ. ಇವಾಗ ನಾನು ಸೆಲ್ಫ್ ಚೆಕ್-ಇನ್ ಕೌಂಟರ್ಗೆ ಬಂದಿದ್ದೀನಿ. ತೋರಿಸ್ತೀನಿ ನೋಡಿ. ಇದು ಸೆಲ್ಫ್ ಚೆಕ್-ಇನ್ ಕೌಂಟರು. 2026ರಲ್ಲಿ ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿರೋದು ಇದು. ಮೊದಲು ಇತ್ತು, ಇವಾಗ ಫುಲ್ ಫ್ಲೆಜ್ಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಟ್ಯಾಕ್ಸ್ ಹಾಕಿ ನಾವು ಡೈರೆಕ್ಟಾಗಿ ಇದು ಮಾಡ್ಬೋದು. ಇಲ್ಲಿ ನೋಡಿ, ಕೌಂಟರ್ ಫಾರ್ ಮುಂಬೈ, ಹೈದರಾಬಾದ್, ಚೆನ್ನೈ ಎಲ್ಲ ಇದೆ. ನಾನು ಇವಾಗ ಮಧುರೈಗೆ ಹೋಗ್ತಾ ಇದ್ದೀನಿ. ಸೊ ಈ ಮೆಷಿನಿಂದ ನಿಮಗೆ ಬೋರ್ಡಿಂಗ್ ಟ್ಯಾಕ್ಸ್ ಬರ್ತಾಯಿದೆ. ಇವಾಗ ಬೋರ್ಡಿಂಗ್ ಟ್ಯಾಕ್ಸ್ ತೆಗೆದುಕೊಡ್ತಾ ಇದ್ದಾರೆ. ಇದು ಟ್ಯಾಕ್ಸ್ ಬಂದಿದೆ ನೋಡಿ. ಇದನ್ನು ತೆಗೆದು ಸೂಟ್ ಕೇಸ್ಗೆ ಅಂಟಿಸ್ಬೇಕು. ಇಲ್ಲಿ ನೋಡಿ, ಇದು ನಂದು ಕೀರ್ತನ್ ಸಾಯಿ. ಇದನ್ನು ನನ್ನ ಸೂಟ್ ಕೇಸ್ಗೆ ಹಾಕ್ತೀನಿ. ಇವಾಗ ಇದು ನಂದು ಸೂಟ್ ಕೇಸು, ಇದಕ್ಕೆ ಹಾಕಬೇಕು ಟ್ಯಾಗ್ನ. ಇದು ನೋಡಿ, ಟ್ಯಾಗ್ ಕೊಟ್ಟಿದ್ದಾರಲ್ಲ, ಟ್ಯಾಗ್ನ ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಇದು ಸೆಲ್ಫ್ ಚೆಕ್-ಇನ್ ಕೌಂಟರು ಮತ್ತು ಬ್ಯಾಗೇಜ್ ಡ್ರಾಪ್ ಸೆಕ್ಷನ್ನು. ಇಲ್ಲಿ ಬರೀ ನಮಗೆ ಇವಾಗ ಬೋರ್ಡಿಂಗ್ ಟ್ಯಾಗ್ಸ್ ಮತ್ತು ಬೋರ್ಡಿಂಗ್ ಪಾಸ್ ಕೊಟ್ಟಿದ್ದಾರೆ. ಇದು ಬೋರ್ಡಿಂಗ್ ಪಾಸ್ ಒಂದು. ಇದನ್ನು ತಗೊಂಡು ಹೋಗಿ ಅಲ್ಲಿ ಚೆಕ್-ಇನ್ ಮಾಡಿ ಅಂತ ಹೇಳಿದ್ದಾರೆ. ನಾನಿವಾಗ ಮಧುರೈಗೆ ಹೋಗ್ತಾ ಇದ್ದೀನಿ. ಸೊ ಒಂದು ನಿಮಿಷ ಫೇಸ್ ಟ್ರ್ಯಾಕ್ ಮಾಡೋಣ. ಸೊ ಮಧುರೈಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಕೌಂಟರ್ ನಂಬರು 45ಕ್ಕೆ ಹೋಗೋಕೆ ಹೇಳಿದ್ದಾರೆ. ಇವಾಗ ಕೌಂಟರ್ ನಂಬರು 45 ಹುಡ್ಕೊಂಡು ಹೋಗಬೇಕು. ಇವತ್ತು ರಶ್ಶು ತುಂಬ ಕಡಿಮೆ ಇದೆಯಪ್ಪ ಏರ್ಪೋರ್ಟಲ್ಲಿ. ನೋಡಿ, ಫುಲ್ ಖಾಲಿ ಇದೆ. ಇಷ್ಟು ಖಾಲಿ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಈ ರೀತಿ ಇನ್ಫಾರ್ಮೇಷನ್ ಕೌಂಟರ್ ಇರ್ತವೆ. ನೀವು ಬೇಕಾದಂಗೆ ಇನ್ಫಾರ್ಮೇಷನ್ ಕೇಳ್ಕೊಂಬೋದು. ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ. ಮತ್ತು ಮೇಲ್ಗಡೆ ನೋಡಿ, ಈ ರೀತಿ ಬೋರ್ಡ್ಸ್ ಇರ್ತವೆ. ಯಾವ ಗೇಟ್ಗೆ ಹೋಗಬೇಕು, ಎಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರೆ. ಅದು ಕೌಂಟರ್ಗೆ ಹೋದರೆ ಆಯಿತು. ಇಲ್ಲಿ ನಮ್ಮದು ಕೌಂಟರ್ ಇದೆ 45, 46, 42 ಎಲ್ಲ ಇಂಡಿಗೋ ಅಂತ ಬರೆದಿದೆ ನೋಡಿ. ಇಂಡಿಗೋ ಫ್ಲೈಟು, ಹಾಗಾಗಿ ಇಂಡಿಗೋದಲ್ಲಿ ಹೋಗಬೇಕು. ಎಲ್ಲೋ ಇದ್ರು. ಆ ಸೈಡಿಂದ ಎಂಟ್ರಿ. ಮಧುರೈ. ಥ್ಯಾಂಕ್ ಯು. ಸೊ ಇವಾಗ ಇಲ್ಲಿ ಬ್ಯಾಗೇಜ್ ಡ್ರಾಪ್ ಕೌಂಟರ್ ಇದೆ ನೋಡಿ. ಫಸ್ಟ್ ನಾನು ಅಂದ್ಕೊಂಡೆ ನಮ್ಮದು ಅಲ್ಲೇ ಬ್ಯಾಗೇಜ್ ಡ್ರಾಪ್
ಮಾಡಿಸ್ತಾವ್ರೆ ಅಂತ. ಬ್ಯಾಗೇಜ್ ಡ್ರಾಪಲ್ಲಿ ಮಾಡಿಲ್ಲ, ಇಲ್ಲೇ ಕೌಂಟರಲ್ಲೇ ಮಾಡಬೇಕಂತೆ. ಇದು ಕೌಂಟರು, ಚೆಕ್ ಇನ್ ಕೌಂಟರ್ ಇದು. ಸೊ ಇಲ್ಲಿ ಅವರೆಲ್ಲ ಚೆಕ್ ಮಾಡ್ತಾರೆ, ಚೆಕ್ ಮಾಡಿ ವೆಯ್ಟ್ ಚೆಕ್ ಮಾಡಿ ಮತ್ತೆ ಮುಂದೆ ಹೋಗೋದು. ಸೊ ಇಲ್ಲಿದೆ ನೋಡಿ, ಇದರಲ್ಲಿ ವೆಯ್ಟ್ ಬರುತ್ತೆ. ಈ ರೀತಿ ಬ್ಯಾಗೇಜನ್ನು ಡ್ರಾಪ್ ಮಾಡಬೇಕಾಗತ್ತೆ. ಡಿಜಿ ಹತ್ರ ಮಾಡಿದ್ದೀರಂತಂದರೆ ನೀವು ಮೊಬೈಲನ್ನೇ ತೋರಿಸಿದ್ರಾಯಿತು, ಬೇರೆ ಯಾವುದು ID ತೋರಿಸ್ಬೇಕಂತ ಇಲ್ಲ. ಇದು ಡಿಜಿ ಹತ್ರ ಪಾಸ್ ನೋಡಿ, ಡಿಜಿ ಹತ್ರದ್ದು ತೋರಿಸಿದ್ರೆ ಸಾಕು, ಬೇರೆ ID ಯಾವುದು ತೋರಿಸ್ಬೇಕಂತ ಇಲ್ಲ. ಇವಾಗ ಚೆಕ್ ಇನ್ ಆಗಿದೆ. ನೆಕ್ಸ್ಟ್ ಇವಾಗ ಸೆಕ್ಯೂರಿಟಿಗೆ ಹೋಗಬೇಕು. ಸೆಕ್ಯೂರಿಟಿಯಲ್ಲಿ ಬರೀ ನಿಮ್ಮ ಲ್ಯಾಪ್ಟಾಪು, ಮೊಬೈಲ್ ಚಾರ್ಜರು, ಪವರ್ ಬ್ಯಾಂಕ್ಸು ತೆಗೆದು ಸಪ್ರೇಟಾಗಿ ಇಡಬೇಕು. ಆಮೇಲೆ ಬಾಡಿ ಚೆಕ್ ಮಾಡ್ತಾರೆ, ಬಾಡಿಲಿ ಏನಾದರೂ ಇದೆಯಾ ಅಂತ ಅಷ್ಟೇ. ಆರಾಮಾಗಿ ಹೋಗ್ಬೋದು, ಹೆದರ್ಕೊಬೇಕಂತೇನಿಲ್ಲ. ಸೆಕ್ಯೂರಿಟಿಲಿ ಏನೂ ತೊಂದರೆ ಆಗೋಲ್ಲ. ನೀವು ಸಿಸರ್ಸು, ಶಾರ್ಪಾಗಿರುವಂಥದ್ದು ಏನೋ ಐಟಮ್ಸು, ಎಕ್ಸ್ಪ್ಲೋಸಿವ್ಸು, 100 ml ಜಾಸ್ತಿ ಯಾವುದೇ ರೀತಿಯ ಲಿಕ್ವಿಡ್ ಐಟಮ್ ಇದ್ರೆ ಅದನ್ನು ತೆಗಿತಾರೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿದೆ ನೋಡಿ, ಚೆಕ್ ಇನ್ನು ಆಯಿತು, ಎಲಿವೇಟ್ರು, ಸೆಕ್ಯೂರಿಟಿ ಚೆಕ್ಕು, ಬೋರ್ಡಿಂಗ್ ಗೇಟ್ಸು, ಏರ್ಪೋರ್ಟ್, ಮೆಡಿಕಲ್ ಸೆಂಟರ್ ಎಲ್ಲ ಈ ರೀತಿ ಬೋರ್ಡ್ ಇರುತ್ತೆ. ಇದನ್ನು ನೋಡ್ಕೊಂಡು ಹೋದ್ರಾಯ್ತು. ಇವಾಗ ನಾವು ಸೆಕ್ಯೂರಿಟಿಗೆ ಮೇಲ್ಗಡೆ ಹೋಗಬೇಕು. ಲಿಫ್ಟ್ ಬೇಕಂದರೆ ಲಿಫ್ಟಲ್ಲಿ ಹೋಗ್ಬೋದು, ಇಲ್ಲಾಂದರೆ ಎಸ್ಕಲೇಟ್ರಲ್ಲೂ ಹೋಗ್ಬೋದು. ಇದು ಸೆಕ್ಯೂರಿಟಿ ಕೌಂಟರು. ಇಲ್ಲಿ ನಮ್ಮ ಲಗೇಜು, ಅದರಲ್ಲಿ ಲ್ಯಾಪ್ಟಾಪು ಅದನ್ನೆಲ್ಲ ತೆಗೆದಿಡಬೇಕು. ಇಲ್ಲಿ ಎಲ್ಲ ಚೆಕ್ ಆಗಿ ವಾಪಸ್ ಬರುತ್ತೆ, ಸೆಕ್ಯೂರಿಟಿ ಚೆಕ್ ಆದಮೇಲೆ. ಇಲ್ಲಿ ಮತ್ತೆ ಇಲ್ಲಿ ಟ್ರೇ ಇದೆ ನೋಡಿ, ಇಲ್ಲಿ ನಾವು ಟ್ರೇನ ಇಟ್ಕೊಂಡು ರೀಪ್ಯಾಕ್ ಮಾಡ್ಬೋದು. ಬ್ಯಾಗ್ನ ರೀಪ್ಯಾಕ್ ಮಾಡೋದಕ್ಕೆ ಬ್ಯಾಗ್ ಇದು ಟೇಬಲ್ ಇದು. ನಿಮ್ಮ ಬ್ಯಾಗಲ್ಲಿ ಏನಾದರೂ ಶಾರ್ಪ್ ಐಟಮು, ನಿಮ್ಗೆ ಗೊತ್ತಿಲ್ಲದೆ ಇರೋ ಐಟಮ್ ಬಂದರೆ ಇಲ್ಲಿ ಕರೀತಾರೆ, ಮತ್ತೆ ವಾಪಸ್ಸು ಕರೆದ್ರೆ ಮತ್ತೆ ಇಲ್ಲಿ ಹೋಗಿ ತೋರಿಸ್ಬೇಕು ಏನಿದೆ ಏನಿಲ್ಲ. ತೆಗಿಬೇಕಂತ ಹೇಳಿದ್ರೆ ತೆಗಿಸ್ತಾರೆ. ಇಲ್ಲಿ ಸೆಕ್ಯೂರಿಟಿ ಚೆಕ್ಕಿಂಗ್ ಆಯಿತು ನೋಡಿ. ಇವಾಗ ಅಲ್ಲಿ ನೋಡಿ ಚೆಕ್ ಮಾಡಿ ಕೇಳ್ತಾವ್ರೆ ಏನಿದೆ ಬ್ಯಾಗಲ್ಲಿ ಅಂತ, ಓಪನ್ ಮಾಡಿ ಅಂತ ಹೇಳ್ತೀವಿ. ಸೊ ಇವಾಗ ನಮಗೆ ಗೇಟ್ ನಂಬರು 45ಕ್ಕೆ ಹೋಗಬೇಕು. ಇವಾಗ ಗೇಟ್ ನಂಬರ್ 33, 34 ಇಲ್ಲಿದ್ದೀನಿ. ಇದ್ರ ಮುಂದ್ಗಡೆ ರಾಮೇಶ್ವರಂ ಕ್ಯಾಫೆ ಇದೆ, ಡಬಲ್ ಪ್ರೈಸಲ್ಲಿ. ಆದರೆ ಲೌಂಜ್ಗಿಂತ ಆಗ್ಬೋದು. ಲೌಂಜಲ್ಲಿ ಒಬ್ಬರಿಗೆ 1700 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಇಲ್ಲಿ ಇವಾಗ 300 ರೂಪಾಯಿಗೆ ಮತ್ತು ಒಂದು 600 ರೂಪಾಯಲ್ಲಿ ನಮ್ಮದು ಫುಲ್ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. ದೋಸೆ ಮತ್ತು ಇಡ್ಲಿ, ಕಾಫಿ ಆ ರೀತಿ ತೊಗೊಳೋದಾದರೆ 600-700 ರೂಪಾಯಲ್ಲಿ ಆಗುತ್ತೆ. ಸೊ ರೀಸ್ನೇಬಲ್ ಆಗುತ್ತೆ. ಇಲ್ಲೂ ಫುಲ್ ಕ್ರೌಡ್ ಇದೆ ಮಾತ್ರ ರಾಮೇಶ್ವರಂ ಕ್ಯಾಫೆಲಿ. ಸೊ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ನಾನು ಗೇಟ್ ನಂಬರ್ಗೆ ಹೋಗ್ತಾ ಇದ್ದೀನಿ. ಬರೀ ಇಡ್ಲಿ ಮತ್ತು ಒಂದು ವಡೆ ತಿಂದೆ ನಾನು. ಕಾಫಿ ಏನು ತಗೊಂಡಿಲ್ಲ. ಕಾಫಿಗೆ 66 ರೂಪೀಸು, ರೀಸನೇಬಲ್ ಆ್ಯಕ್ಚುಲಿ. ಏರ್ಪೋರ್ಟಲ್ಲಿ 70 ರೂಪಾಯಿಗೆ ಕಾಫಿ ಅಲ್ಲಿ ಸಿಗೋಲ್ಲ. ಸೊ ರಾಮೇಶ್ವರಮಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಬೋದು. ಲೌಂಜಲ್ಲಾದರೆ 1700 ರೂಪಾಯಿ ಹೇಳ್ತಾಯಿದ್ರು. ನನ್ನ ಕ್ರೆಡಿಟ್ ಕಾರ್ಡ್ ಯಾವುದು ಫ್ರೀಯಾಗಿ ಸಿಕ್ಕಿಲ್ಲ. ಹಾಗಾಗಿ ಇವಾಗ 40 ನಂಬರ್ ಗೇಟ್ಗೆ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ನೋಡಿ ಕೌಂಟರ್ಸ್ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸಣ್ಣ ಕ್ಯಾಫೆ ಇದೆ, ಬಾರ್ 380 ಅಂತ. ಆ ಸೈಡು ಡೋನಟ್ಸ್ ಸಿಗ್ತಾ ಇದೆ ನಿಮಗೆ. ಇಲ್ಲಿ TV ಹಾಕಿರ್ತಾರೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಅಂತ. ಇದು ನೋಡಿ, ಇದ್ರ ಮೇಲೆ ನಿಂತ್ಕೊಂಡ್ರಾಯ್ತು, ಹೋಗ್ತಾ ಇರ್ತೀವಿ. ಎಸ್ಕಲೇಟ್ರ್ ಥರನೇ, ಆದರೆ ಎಸ್ಕಲೇಟ್ರ್ ಅಲ್ಲ. ಈಗ ನಾನು 40 ನಂಬರ್ಗೆ ಹೋಗ್ಬೇಕು ನೋಡಿ. ಬೋರ್ಡಿಂಗ್ ಗೇಟ್ಸ್ 38ರಿಂದ 39 ಲೆಫ್ಟ್ ಸೈಡಲ್ಲಿದೆ. ಬೋರ್ಡಿಂಗ್ ಗೇಟ್ಸ್ 40ರಿಂದ 43 ಮುಂದೆ ಹೋಗಬೇಕು. ಇಲ್ಲಿ ನೋಡಿ, ಮಿನಿಸೋ ಸ್ಟೋರು, ಈ ರೀತಿ ತುಂಬ ಸ್ಟೋರ್ಸ್ಗಳು ಸಿಗ್ತವೆ ಎಲ್ಲ ಕಡೆ. ಸರಿ ಫಸ್ಟು ಇವಾಗ ಸೀನಿಯರ್ ಸಿಟಿಸನ್ಸು ಮತ್ತು ಏಜ್ ಆದವರು ಮತ್ತು ಮಕ್ಕಳಿರೋರನ್ನ ಕರೆದಿದ್ದಾರೆ. ಮತ್ತು ಅದಾದಮೇಲೆ 21 to 31 ಸೀಟ್ ನಂಬರನ್ನು ಬೋರ್ಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸೊ ಈ ರೀತಿ ಸೀಟ್ಸ್ಗಳಿದ್ದಾವೆ ನೋಡಿ.
ಗೇಟ್ ಹೊರಗಡೆ, ಗೇಟ್ನ ಮುಂದ್ಗಡೆ ಈ ರೀತಿ ಸೀಟ್ಸ್ ಇದ್ದಾವೆ. ನೀವು ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಬೋರ್ಡಿಂಗ್ ಸ್ಟಾರ್ಟ್ ಆಗೋ ಮೊದಲು. Madurai. Yes, on your final destination. Thank you. Could you please brighten the screen, sir? Wait, okay, so in the last one, we had C. Yeah. I got confused because no. Okay, Four of you, right? You can proceed. okay, I know exactly what class it is. Thank you. ಥ್ಯಾಂಕ್ ಯು. No. ಸ್ಕ್ಯಾನ್ ಮಾಡಿ ಬೋರ್ಡಿಂಗ್ ಆಯಿತು. ಡಿಜಿ ಹತ್ರನೇ ಬೇರೆ ಯಾವುದು ತೋರಿಸ್ಬೇಕಂತ ಇವಾಗ ಮತ್ತೆ ತೋರಿಸ್ಬೇಕಿಲ್ಲಿ ಫ್ಲೈಟ್ ಒಳಗಡೆ ಹೋಗೋ ಮೊದಲು. Under the seat in front. Please take your seats and keep the aisle free for a quick departure. Thank you. ನೋಡಿ ಇವಾಗ ಬೋರ್ಡಿಂಗ್ ಆಗ್ತಾ ಇದೆ. ನಾನು ಸೀಟಲ್ಲಿ ಬಂದು ಕೂತ್ಕೊಂಡಿದ್ದೀನಿ 20F ಸೀಟ್ ನಂಬರು. ಬೋರ್ಡಿಂಗ್ ಆದಮೇಲೆ ಇವಾಗೆಲ್ಲ ಬಂದ್ ಮಾಡ್ತಾರೆ ನೋಡಿ. ಮೇಲೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ಸೂಟ್ ಕೇಸ್ ಇಟ್ಟಿದ್ದಾರಲ್ಲ ಇದನ್ನೆಲ್ಲ ಕ್ಲೋಸ್ ಮಾಡ್ತಾರೆ. ಒಳಗಡೆ ಕೆಳಗಡೆ ಗ್ರೌಂಡ್ ಸ್ಟಾಫ್ ಎಲ್ಲ ಕೆಲಸ ಮಾಡ್ತಾರೆ. ಇದು ಬೆಲ್ಟ್ ನೋಡಿ, ಇದನ್ನು ಹಿಂಗೆ ಹಾಕಬೇಕು. ಇದನ್ನು ಇಟ್ಕೊಂಡು ತೆಗಿಯೋಕ್ಕೆ ಇದನ್ನು ಹಿಂಗೆ ತೆಗೆದ್ರೆ ಅಷ್ಟೇ. ಸ್ವಲ್ಪ ತಾನೇ ಬೆಲ್ಟ್ ಹಾಕೊಳ್ಳೋದು. Comfortable. Your cooperation with crew instructions helps us provide you a pleasant journey. As your travel companions, it is simply wonderful to connect you with India by Indigo. Thank you. Demo position, please. By pulling the loose end. To open, lift the buckle. It is recommended to keep your seatbelt fastened at all times. In the event of a decrease in cabin pressure, oxygen masks will fall automatically from the panel above. Pull a mask down sharply to initiate oxygen flow. Cover your nose and mouth and breathe normally. Ensure your mask is secure before helping others. There are 8 emergency exits on this aircraft. 2 at the front, 2 at the rear, and 4 over the wings. The fluorescent strips along the floor will guide you to the closest exit. In case of an emergency landing, slides or slide rafts may be deployed. Please read our safety instruction card on how to use the slides or slide rafts. A safety information card and a communication guide are available in Braille. तुरंत विमान कर्मी दल को बताएं. धन्यवाद. May I have your attention, please? Power bank.
careful while opening the overhead bins, as items may have moved during the flight. Passengers, please remain seated. Cabin to Sama slides, please. Thank you. ಸೊ ಒಂದ್ಸಲ ಎಲ್ಲ ನಿಮ್ಮ ಕ್ಯಾಬಿನ್ ಲಗೇಜಸ್ ಚೆಕ್ ಮಾಡಿಕೊಂಡು ಆರಾಮಾಗಿ ಇಳೀರಿ. ಅರ್ಜೆಂಟ್ ಮಾಡಿಬಿಡಿ, ಇದು ಡಿಬೋರ್ಡಿಂಗ್ ಆಗ್ತಾ ಇರಬೇಕಾದ್ರೆ. ಸೊ ಫ್ಲೈಟಿಂದ ಹೊರಗಡೆ ಬಂದಮೇಲೆ ನಾವು ಚೆಕ್ ಇನ್ ಮಾಡಿರೋಂಥ ಲಗೇಜನ್ನು ಕಲೆಕ್ಟ್ ಮಾಡಬೇಕು. ಫ್ಲೈಟಲ್ಲೇ ಅನೌನ್ಸ್ ಮಾಡ್ತಾರೆ ಯಾವ ಬೆಲ್ಟ್ ನಂಬರಲ್ಲಿ ನಿಮ್ಮ ಲಗೇಜ್ ಬರುತ್ತೆ ಅಂತ. ಸೊ ನೀವು ಏನಾದರೂ ಅಪ್ಪಿತಪ್ಪಿ ಕೇಳಿಸ್ಕೊಂಡಿಲ್ಲ, ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಬೆಲ್ಟ್ಗಳು ತುಂಬ ಇರ್ತವೆ. ದೊಡ್ಡ ದೊಡ್ಡ ಏರ್ಪೋರ್ಟಲ್ಲಿ ಜಾಸ್ತಿ ಇರ್ತವೆ, ಸಣ್ಣ ಸಣ್ಣ ಏರ್ಪೋರ್ಟಲ್ಲಿ ಕಮ್ಮಿ ಇರ್ತವೆ. ನೀವು ಇಲ್ಲಿ ಬೆಲ್ಟ್ ಹತ್ರ ಬಂದರೆ ನೋಡ್ಬೋದು, ಈ ಸ್ಕ್ರೀನಲ್ಲಿ ಅವರು ಹಾಕಿರ್ತಾರೆ ಯಾವ ಕಡೆಯಿಂದ ಬಂದಿರೋಂಥ ಫ್ಲೈಟು, ಬೆಂಗಳೂರಿಂದ ಬಂದಿರೋ ಫ್ಲೈಟು ಅಥವಾ ಡೆಲ್ಲಿಯಿಂದ ಬಂದಿರೋ ಫ್ಲೈಟು ಅಥವಾ ಬಾಂಬೆಯಿಂದ ಬಂದಿರೋ ಫ್ಲೈಟು ಹಾಕಿರ್ತಾರೆ. ಅಲ್ಲಿ ನೀವು ಹೋಗಿ ನಿಮ್ಮ ಬ್ಯಾಗೇಜನ್ನು ಕಲೆಕ್ಟ್ ಮಾಡಿ ಅಷ್ಟೇ. ಬ್ಯಾಗೇಜನ್ನ ಕಲೆಕ್ಟ್ ಮಾಡಿ ಏರ್ಪೋರ್ಟಿಂದ ಹೊರಗಡೆ ಹೋಗ್ಬೋದು. ಕೊನೆಯ ಸ್ಟೆಪ್. ಇವತ್ತಿನ ಸಂಚಿಕೆಯಲ್ಲಿ ನಾನು 2026ರಲ್ಲಿ ನೀವು ಫಾಲೋ ಮಾಡಬೇಕಾಗಿರೋಂಥ ಸ್ಟೆಪ್ಸನ್ನು ನಿಮಗೆ ನೀಟಾಗಿ ತೋರಿಸಿದ್ದೀನಿ. ಇನ್ನು ನಿಮಗೇನಾದರೂ ಡೌಟ್ಸ್ ಇದೆ, ಕ್ವಶನ್ಸ್ಗಳಿದ್ದಾವೆ, ಕೆಲವೊಂದು ಇವಾಗ ಇದರಲ್ಲಿ ಟಿಕೆಟ್ ಬುಕ್ ಮಾಡೋದು ತೋರಿಸಿಲ್ಲ, ಡಿಜಿ ಯಾತ್ರೆ ಬಗ್ಗೆ ತೋರಿಸಿಲ್ಲ, ಅದನ್ನೆಲ್ಲ ನಾನು ಸಪರೇಟಾಗಿರೋ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೀವು ಚೆಕ್ ಮಾಡ್ಕೊಬೋದು. ಇನ್ನು ಪ್ರಶ್ನೆಗಳಿದೆ ಅಂತಂದರೆ ಕಮೆಂಟ್ಸಲ್ಲಿ ಬರೆದು ತಿಳಿಸಿ, ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಅದಕ್ಕೆ ಆನ್ಸರನ್ನು ಕೊಡ್ತೀನಿ. ನನ್ನ ಹೆಸರು ಸಾಯಿ ಕೀರ್ತನು. ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಉಳಿದಿರೋ ವ್ಲಾಗ್ಸನ್ನು ನೋಡಿ, ಚೆಕ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರ ಜೊತೆ ವಿಡಿಯೋನ ಶೇರ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.